ಅಲ್ಲಿ ಒಂದ್ ಕಡೆ ಕರ್ರಂತು. ಫಸ್ಟು ಕರೆಂಟ್ ಚೆಕ್ ಮಾಡೋಣ ಅಂತ ಹೇಳವ್ರೆ, ಮಾಡಲಿ. ಕರೆಂಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕರೆಂಟ್ ಪ್ರಾಬ್ಲಮ್ಮ ಸ್ಟಾರ್ಟ್ ಪ್ರಾಬ್ಲಮ್ಮ ಏನು ಅಂತ. ಮಾಮೂಲಿ ಇದೊಂದು 60-70 ಸಾವಿರ ಕಿಲೋಮೀಟ್ರ್ ಓಡ್ತಿದ್ದಂಗೆನೆ ಏನಾದರೂ ಒಂದು ಇವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನೋಡೋಣ, ಏನೋ ಸಣ್ಣ ಪುಟ್ಟ ಇದ್ರೆ ಓಕೆ. ಮೇಯ್ನು ಅದ್ರ ಒಳಗಡೆ ಬರುತ್ತಲ್ಲ ಆರ್ಮಿಚರ್, ಅದೇ ಹೋಗಿದ್ರೆ ಅಷ್ಟೇ ಕತೆ. ಹೊಸದೇ ಹಾಕಿಸ್ಬೇಕಾಗುತ್ತೆ. ನೋಡೋಣ, ಫಸ್ಟ್ ಬಿಚ್ಲಿ. ಏನ್ ಬೈ ಹೋಗಿಲ್ಲ ಇವತ್ತು ಮನೆಗೆ? ಹೋಗ್ತಾ ಇತ್ತು, ಆಯ್ತು ಕೆಲಸ. ನೀವು ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ ಅಂತ. ಇಲ್ಲ ಸೀದಾ ನಾನು ಮನೆಗೆ ಹೊಡ್ಬಿಡೋಣ ಅನ್ಕೊಂಡೆ. ಗಾಡಿ ಈಗ ಪಾರ್ಕಿಂಗ್ ಎಲ್ಲ ಆಗಿದೆ. ಇನ್ನು ಮಿಕ್ಕಿದ್ದು ಏನಿದೆ ಇಲ್ಲೂ ಬೈ ನೋಡ್ಕೋತಾರೆ. ಹೆಂಗೋ ನನ್ನ ಪುಣ್ಯಕ್ಕೆ ಇವತ್ತು ಭಾನುವಾರ, ಅದೇ ದಿವಸ ಸಿಕ್ಕಿದ್ದಾರೆ ಇಲ್ಲೂ ಬೈ. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಹೋಗ್ಬಿಡ್ತಾರೆ, ಹಾಫ್ ಡೇಗೆಲ್ಲ ಹೋಗ್ಬಿಡ್ತಾರಲ್ಲಣ್ಣ. ಫಸ್ಟು ಕರೆಂಟ್ ಚೆಕ್ ಮಾಡೋಣ ಅಂತ ಹೇಳವ್ರೆ, ಮಾಡಲಿ. ಕರೆಂಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕರೆಂಟ್ ಪ್ರಾಬ್ಲಮ್ಮ ಸ್ಟಾರ್ಟ್ ಪ್ರಾಬ್ಲಮ್ಮ ಏನು ಅಂತ. ಕರೆಂಟ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ಅಂತೆ. ಆ್ಯಕ್ಚುಲಿ ಸೆಲ್ಫ್ ಬಿಚ್ ನೋಡೋಣ ಅಂತ ಹೇಳವ್ರೆ. ಅಲ್ಲಿ ಮಾಡ್ಕೊಂಡು ಅದು ಕಷ್ಟ ಹೋಗಿ ಆಗಲ್ಲ, ಈ ಕೆಲಸನೂ ಆಗಲ್ಲ. ಈಗ ಬಿಚ್ಕೋತಿದ್ದಾರೆ ಸ್ಟಾರ್ಟರ್ ಮೋಟ್ರನ್ನ. ಏನು ಪ್ರಾಬ್ಲಮ್ ಅಂತ ಇನ್ನು ಕೆಲವೇ ಸ್ಪ್ರಿಂಗ್ ಇರ್ಬೇಕು ಅಂತ. ಸ್ಪ್ರಿಂಗಾ? ವಾಸ್ನಲ್ಲಿ ಗೊತ್ತಾಗ್ತದೆ. ಮೋಸ್ಟ್ಲಿ ಸ್ಪ್ರಿಂಗ್ ಏನೋ ಹೋಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನು ಜಾಮ್ ಮಾಡ್ಕೊಂಡು. ಜಾಮ್ ಆಗಿದೆ. ಸೊ ಏನಣ್ಣ ಪ್ರಾಬ್ಲಮ್ ಅದು? ಅದು ಬೆಂಟಸ್ ಸ್ಪಿನ್ನಿಂಗ್ ಹೋಗಿದೆ. ಬೆಂಡೆಕ್ಸು ನೋಡ್ಬೇಕು. ನೋಡಿ ನೀಟಾಗಿ ಮಾಡ್ಬಿಡ್ರಿ, ಮತ್ತೆ ಕೈ ಹಾಕೋತರ ಬೇಡ. ಸೊ ಇಲ್ಲೂ ಬೈ ಹತ್ರ ಬಂದ್ರೆ ಅದೆಲ್ಲ ಒಂದು ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಟ್ಬಿಡ್ತಾರೆ. ಮತ್ತೆ ಅದು ಓಪನ್ ಮಾಡಬೇಕು, ಕೈ ಹಾಕೋತಾರೆ. ಬೇಕಾ ಒಂದು 50-100 ಅದ್ರದ್ದು ಏನಿದೆ ಖರ್ಚು ಬಂದರೂ ಪರವಾಗಿಲ್ಲ, ಮಾಡಿಸ್ಕೊಬಿಡಿ ಅಂತಾರೆ. ಅದೊಂದು ಖುಷಿ ವಿಷಯ. ನೋಡೋಣ, ಅದು ಬಿಚ್ಚಿಬಿಡ್ಲಿ ಫುಲ್ಲು ಹೇಗೆ ಏನು ಅಂತ ಅಂದ್ಬಿಟ್ಟು. ಬಿಚ್ಚಿಲ್ಲ ಅಲ್ಲ, ನಾನು ಗಾಡಿ ಬಂದಾಗಿಂದ ಬಿಚ್ಚಿಲ್ಲ. ಇದು ನೀವೇ ಇದು ಫಸ್ಟ್ ಟೈಮ್ ಬಿಚ್ತಾ ಇರೋದಲ್ಲ? ಇದು ಬಿಚ್ಚಿಲ್ಲ ಇದಕ್ಕಿಂತ ಮುಂಚೆ? ಚೆನ್ನಾಗಿದೆಲ್ಲ, ನಾವು ಆ ಥರ ಸೆಟ್ಟಿಂಗ್ ಮಾಡಿಬಿಡ್ತೀನಿ. ಓಕೆ. ಆವಾಗ ಪ್ಲಗ್ ಚೇಂಜ್ ಮಾಡಿಬಿಡ್ತೀನಿ, ಗ್ಯಾಸ್ ಫಿಲ್ಟರ್ ಚೇಂಜ್ ಮಾಡೋದು ಸ್ಟಾರ್ಟಿಂಗ್ ಬರೋದು. ಸೊ ಇದು ಬಿಚ್ಚಿದ್ದಾರೆ. ಓಕೆ ಅಣ್ಣ, ಬಿಚ್ ಆಯಿತು. ಅದು ಏನಿದೆ ನೋಡಿ ನೀಟಾಗಿ ಮಾಡ್ರಿ. ಓ, ಇಲ್ಲೇ ಉದುರ್ತಾ ಇರೋದು ಚೂರುಗಳು ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ನೋಡ್ಬೋದು ಅದು ಪೀಸ್ ಎಲ್ಲ ನೋಡಿ, ಎಲ್ಲ ಒಡೆದೇ ಬಿಡಾಯ್ತಲ್ಲಣ್ಣ. ಈ ಮಟ್ಟಕ್ಕೆ ಪುಡಿಯೋದಾಯ್ತು. ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ನಾವು. ನಾನು ಅಣ್ಣ ಫಸ್ಟ್ ಟೈಮ್. ಇಲ್ಲ ಜಾಮ್ ಆಯ್ತೈತೆ, ಇಲ್ಲ ಸ್ಪ್ರಿಂಗ್ ಕಟ್ ಆಯ್ತೈತೆ, ಇಲ್ಲ ಆರ್ಮಿಚರ್ ಇದು ಹೋಗೋದು ಏನದು ಬುಷ್ ಸ್ಪ್ರಿಂಗು ಅನ್ಕೊಂಡು. ಇದು ಹೆಂಗೆ ಹಿಂಗಾಗೋಯ್ತು ಅಷ್ಟೇ. ಕೇಲ್ಕತ್ತಮ್ ನಾಟಕ ಬಂದು ಇವತ್ತು. ಇದೇನು ಆಗಿಲ್ಲಲ್ಲ? ಚೆನ್ನಾಗಿದೆಯಾ? ಇದೇನು ಇನ್ನ ಇದು ಹೋಗೈತಲ್ಲ ಇದು? ಆಯ್ತು ಅಷ್ಟೇ. ಅದು ಇನ್ನೊಂದು ಅದು ಚೇಂಜ್ ಮಾಡಿದ್ರೆ ಬುಷ್ ಗಿಶ್ ಎಲ್ಲ ಚೇಂಜ್ ಮಾಡ್ಲೇಬೇಕಲ್ವಾ? ಹೋಯ್ತು ಸ್ನೇಹಿತರೆ, ಹೋಯ್ತು. ಎಷ್ಟಾಯ್ತಣ್ಣ ಇದು ರೇಟು? 300. ಎಷ್ಟಿದೆ ಇದು? 800 ಇದೆ. ಅಯ್ಯಪ್ಪ, 850. ಅಣ್ಣ ಹೆಂಗಣ್ಣ ಹಿಂಗ್ ಹೊಡೆದೈತಲ್ಲಣ್ಣ ಇದು ಈ ಮಟ್ಟಕ್ಕೆ? ಅಲ್ಲೇನು ಏಟ್ ಆಗಿಲ್ಲಲ್ಲ ಅಲ್ಲಿ ಒಳಗಡೆ? ಅಲ್ಲಿ ಏಟ್ ಇದೆ, ರನ್ನಿಂಗ್ನ ಆಗಲ್ಲ ಗಾಡಿ. ಏಟಾದ್ರೆ ರನ್ನಿಂಗ್ ಇಲ್ಲ, ಅಲ್ಲ ಆಗಲ್ಲ. ಏನು ಪ್ರಾಬ್ಲಮ್ ಆಗಲ್ಲ? ನಾವು ಸುಮಾರು ಗಾಡಿನಲ್ಲಿ ನೋಡಿದ್ದೀನಿ, ಬೇರೆ ಈ ಕಡೆ ಹೊಡೋದು, ಈ ಕಡೆಯಿಂದ ಹೊಡ್ಬಿಟ್ರು. ನಾವು ಫಸ್ಟ್ ಟೈಮ್ ನೋಡಿ. ಇಲ್ಲ ಬೇರಿಂಗ್ ಹೋಗಿರ್ತದೆ, ಏನೋ ಇರುತ್ತೆ. ಇಲ್ಲ ಬೇರಿಂಗ್ ಎಲ್ಲ ಚೆನ್ನಾಗೇ ಐತೆ. ಬರಲ್ಲ. ಏನಂತ ಹೇಳ್ಬೇಕು ಇದು? ಆರ್ಮಿಚರ್ ಒಂದು ಫುಲ್ ಸೆಟ್ ಬ್ರಷ್ ಕಿಟ್ ಇಸ್ಕೋದು. ಇದು ತಗೊಂಡೋಗ್ಲಾ? ಇಲ್ಲ ಅವ್ರಿಗೆ ಗೊತ್ತಾ? ಆರ್ಮಿಚರು ಫುಲ್ ಸೆಟ್ಟು ಬ್ರಷ್ ಕಿಟ್. ಓಕೆ. ರನ್ನಿಂಗ್ ಆಗಿಲ್ಲ ಅಲ್ಲ, ನೀವು ಮತ್ತೆ ಹೊಡೆದಲ್ಲ, ಅದು ಏಟಿಗೆ ಅದು ಹೋಗಿರೋದು. ಡಬಲ್ ಇದು ಹೊಡೆದಿದ್ದಕ್ಕೆ. ಏನಿಲ್ಲ, ಈಗ ಬೆಂಡೆಕ್ಸು
ಸ್ಪ್ರಿಂಗ್, ಬೆಂಡೆಕ್ಸ್ ಸ್ಪ್ರಿಂಗು, ಒಂದು ಆರ್ಮಿಚರು, ಒಂದು ಆರ್ಮಿಚರು, ಫುಲ್ ಬ್ರಷ್ ಕಿಟ್. ಫುಲ್ ಬ್ರಷ್ ಕಿಟ್ಟು. ಓಕೆ, ಎಷ್ಟಿದು? 1025 MRP ಇದೆ. ಹಾಂ 20% ಡಿಸ್ಕೌಂಟ್, 820. ಅಯ್ಯ, ಅಷ್ಟೇ ಇರೋದು ರೇಟ್ ಅದು. ರೇಟ್ ಎಷ್ಟೇ, ಬೇರೆ ಬೇರೆ ಯಾವುದು ಇದೆಯಾ? ಬಜಾಜ್ ಐತೆ. ಬಜಾಜ್ದು ಎಷ್ಟು? ಸೊ ಇದು 1025 ರುಪೀಸು, ಇದರಲ್ಲಿ 20% ಡಿಸ್ಕೌಂಟು. ಬಜಾಜ್ ಬಂದು 962 ಇದೆ MRP. 15% ಬಜಾಜ್ನಲ್ಲಿ. ಬಜಾಜಲ್ಲಿ 15%. 817. 810 rupees. 810. ಇದು 820. ಇದರಲ್ಲಿ ಏನಂತೆ ಕಾರ್ಬನ್ ಬ್ರಷ್ ಬರುತ್ತೆ, ಹಾಂ, ಇದರಲ್ಲಿ ಕಾರ್ಬನ್ ಬ್ರಷ್ ಬರಲ್ಲ. ಅದ್ರಲ್ಲಿ ಬರಲ್ಲ. ಓಕೆ, ಅಲ್ಲಿಗೆ ಅಂದರೆ ಯಾವ್ದು ಒಳ್ಳೇದಂತ ಇವಾಗ ನೀನು ಹೇಳೋದಾದ್ರೆ? ಅದು ಕಾರ್ಬನ್ ಬ್ರಷಿಗೆ ಎಷ್ಟು? ಅದಕ್ಕೆ ಎಷ್ಟೈತೆ ರೇಟ್? ಎಷ್ಟೈತೆ? ಫುಲ್ ಸೆಟ್ ಬೇಕಾ ಹಾಫ್ ಸೆಟ್ ಬೇಕಾ? ಫುಲ್ ಸೆಟ್ಟು. ಫುಲ್ ಸೆಟ್ ಅಂದ್ರೆ ಇದು ತಗೊಳ್ಳಿದ್ರೆ ವೇಸ್ಟ್, ಯಾಕೆಂದ್ರೆ ಇದು ಕಾರ್ಬನ್ ಕಟ್ ಹಾಫ್ ಬರುತ್ತೆ ಇದರಲ್ಲಿ. ಹಾಂ, ಇದರಲ್ಲಿ ಫುಲ್ ಸೆಟ್ ಬರೋದು. ಓಕೆ, ವೇಸ್ಟ್ ಆಗ್ಬಿಡುತ್ತೆ ನಿಮಗೆ. ಮಿಕ್ಕಿದ ವೇಸ್ಟ್ ಆಗ್ಬಿಡುತ್ತಾ? ಹಾಕಿದ್ರೆ 2 ಬಜಾಜ್ ಚೆನ್ನಾಗಿ ಹೋಗ್ತದೆ. ಓಕೆ, ಎಷ್ಟಾಗುತ್ತೆ ಇದು? ನೋಡಿ 264 ಇದೆ. ಇಂದು ಬಯ್ಯ ಬತ್ತವ್ರು ಇರೋ ನೋಡೋಣ, ಅವ್ರ ಹತ್ರನೇ ಮಾತಾಡ್ಬಿಡೋಣ. 220 ಇದು? ಇರಿ ಆಯ್ತು. ಬಜಾಜ್ ಇದು ತಗೊಳ್ಳ ಇಲ್ಲ ಫುಲ್ ಕಿಟ್ ತಗೋಬೇಕಾ ಇದು? ಓ, ಕಟ್ಟಾಗಿದೆ ಇದು ಫುಲ್ ಕಿಟ್ಟಾ? ಇದು ಬೇಡವಣ, ಇದ್ರ ಬೇಡ ಅಲ್ಲ. ಸೊ ಇದನ್ನು ತಗೊಂತ ಇಲ್ಲ. ವರಾಕು ಇದು ಫುಲ್ ಕಿಟ್ಟು. स्प्रिंग जो पेंटस ये आर्मी का होता है सुनना पुत्री, ये कहता वो कहता, ये 810 से, हाँ ये 820 से. अभी ये सेपरेट होना ना, यस दे आलो. हाँ ये एकदम जरा ಅದೇ ತಗೊಬಿಡ್ಲಾ? ಸರಿ, ಓಕೆ. ಇದೊಂದು ಇಷ್ಟನಾ? ಸರಿ, ಬರ್ದಿಡು. ನಂಗೆ ಆಯಿಲು ಬೇಕಾಗುತ್ತಾ? ಆಯಿಲ್ ಚೇಂಜ್ ಮಾಡಿಸ್ತೀನಿ. ಬರ್ತೀನಿ. ಸೊ ಇದನ್ನು ತಗೊಂಡಿದ್ದೀನಿ. ಟೋಟಲ್ಲು ಬಿಲ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ, ಯಾಕಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಬಜಾಜ್ ಕಂಪ್ನಿ ಇದು ಅಂತ ಹಾಕವ್ರೆ. ರೇಟು 962 ರುಪೀಸು. ಅದೇ ಡಿಸ್ಕೌಂಟ್ ಇದೆ ಇದರಲ್ಲಿ. ಆಮೇಲೆ ಅದ್ರ ಜೊತೆಗೆ ಇದೊಂದು ಸ್ಪ್ರಿಂಗ್ ಕಿಟ್ಟು. ಇದು ಸ್ಪ್ರಿಂಗ್ ಕಿಟ್ ಆಯಿತಾ? ಸ್ಪ್ರಿಂಗು 98 ರುಪೀಸು. ಇದಕ್ಕೂ 20% 15% ಏನೋ ಡಿಸ್ಕೌಂಟ್ ಕೊಡ್ತಾರೆ. ಇದು 264 ರೂಪಾಯಿ. ಇದು ಫುಲ್ಲು ಬುಷ್ ಕಿಟ್ಟು ಇದು. ಸೊ ಇದಕ್ಕೆ ಬಂದುಬಿಟ್ಟು 264. ಇದಕ್ಕೊಂದು 20%, 220 ರೂಪಾಯಿ ಹೆಚ್ಚು ಕಡಿಮೆ ಬರುತ್ತೆ. ಈ ಥರ ಇದೆ. ಸೊ ಇದು ಫ್ರೀ ಆಯ್ತಣ್ಣ ಇದು? ಲಾಕ್ ಓಪನ್ ಮಾಡ್ಕೊಂಡು ಬಂದಿದ್ದೀವಿ. ಹಾಂ, ಅಲ್ಲ ಇದಾಗುತ್ತಾ? ಸರಿ. ಇದು ಫ್ರೀ ಆಗಿದೆ ಅಲ್ಲ ಈಗ? ಹಾಂ, ಓಕೆ. ಲಾಕ್ ವಯಸ್ಸಿನಲ್ಲಿ ತೆಗಿಬೇಕು. ಹಾಂ, ಓಕೆ. ನೀವೇ ರೆಡಿ ಮಾಡ್ತೀರಾ? ಇದು ಹೊಸದು ಎಷ್ಟೈತಣ್ಣ ಇದು? 750. ಇದೇ ಹಾಕ್ಬಿಡಿ ಅಣ್ಣ, ಚೆನ್ನಾಗಿದೆ. ಅದಕ್ಕೆ ಇದೇನು ಉಜ್ಜಿಲ್ಲ, ಹೊಡೆದಿಲ್ಲ ಎಲ್ಲೋ ಏಟಾಗಿಲ್ಲ. ಲಕ್ಕನಲ್ಲಿ ಹೋಗ್ಬೇಕು ಅದು, ಆವಾಗ ನಾವು ಹಾಕೋದು. ಕಸ್ಟಮರ್ ಲಕ್ಕನಲ್ಲಿ ಹೋಗ್ದೆ ನಾವು ಚೇಂಜ್ ಮಾಡಲ್ಲ. ಇಲ್ಲ, ಇದು ಚೆನ್ನಾಗಿದೆ. ಇದು ನಾರ್ಮಲ್ ಆಗಿ ಇಲ್ಲಿ ಏಟ್ ಬಿಟ್ಟಾಗ ಇಲ್ಲ ಕಟ್ಟಾಗ್ಬಿಡುತ್ತೆ, ಆ ಟೈಮಲ್ಲಿ ಚೇಂಜ್ ಮಾಡ್ತಾರೆ. ಕಂಪ್ನಿಗೆ ಹೋಗ್ಬಿಟ್ರೆ ಏನು ಇಲ್ಲ, ಸುಮ್ಮನೆ ಇದೆಲ್ಲ ಮಾಡಿದ ತಕ್ಷಣ ಇದನ್ನು ಚೇಂಜ್ ಮಾಡಿಬಿಡಿ ಅಂತಾರೆ. ಇದು ರೆಡಿನೇ ಮಾಡಲ್ಲ ಅವರು, ಅಲ್ವಾ? ಕಂಪ್ನಿನಲ್ಲಿ ರೆಡಿ ಮಾಡಲ್ಲ, ಅದು ಬೇಜಾರಾಗುತ್ತೆ. ಕಂಪ್ನಿನಲ್ಲೂ ಕೂಡ ನೋಡಬೇಕು. ಕಂಪ್ನಿನಲ್ಲಿ ಡೈರೆಕ್ಟಾಗಿ ಚೇಂಜ್ ಮಾಡ್ತಾರಣ್ಣ. ಇದು ಚೆನ್ನಾಗಿದ್ರು ಅದೇನು ಹೇಳ್ತಾರೆ ಅಂದರೆ, ನೋಡಿ ಜಾಮ್ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ಸೊ ನೋಡೋಣ ಹಿಂಗಾಗುತ್ತೆ ಅಂತ. ಇದು ಹೋಗಿದೆ. ಈ ಥರ ಹೆಂಗಪ್ಪ ಹೊಡ್ತಾ ತಿಂತು ಅಂತ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ಓಪನ್ ಮಾಡಿ ತೋರಿಸ್ತೀನಿ ರೀ, ಆರ್ಮಿಚರ್ ಹೆಂಗಿರುತ್ತೆ ಅಂತ. ಹೆಂಗಿರುತ್ತೆ ಅಲ್ಲಿ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಓಪನ್ ಮಾಡೋಣ ಅಂತ ಹೋದೆ, ಒಂದು ಕೈಯಲ್ಲಿ ಆಯ್ತಿರ್ಲಿಲ್ಲ, ಅದಕ್ಕೆ ಮಾಡ್ತಿದ್ದಾರೆ. ಅಣ್ಣ ಇದು ತೋರಿಸ್ಬಿಡೋಣ ಹಿಂಗೆ. ಈ ಥರ ಇರೋದು ಬಜಾಜ್ ಕಂಪ್ನಿ ಒರಿಜಿನಲ್ ಅಲ್ಲ ಇದು? ಓಕೆ, ಒರಿಜಿನಲ್ ಹಾಕಿಸ್ತಾ ಇರೋದು. ಒಂದು ಕುಂಡ್ರಿಸ್ಕೊಂಡ್ಬಿಟ್ರೆ ಆಲ್ಮೋಸ್ಟು ಅಲ್ಲಿ ತಿರುಗ್ತಾ ಇದೆ. ಅದರಲ್ಲೇ ಸ್ಪ್ರಿಂಗು ಎಲ್ಲನೂ ಬಂದ್ಬಿಡುತ್ತಲ್ಲ, ಅಂದರೆ ಸೆಟ್ ಅಲ್ಲ ಇದು.
ಆಫ್ ಸೆಟ್ ಬರುತ್ತಾ ಇದರಲ್ಲಿ ಹೆಂಗೆ? ಸೆಟ್ ಆಫ್ ಸೆಟ್ ಬರುತ್ತೆ. ಆಗಿದಲ್ಲ ಹಾಂ, ಸ್ಪ್ರಿಂಗ್ ಎಲ್ಲ ಕಟ್ಟಾಗಿದೆ. ಇದು ಹೋಯ್ತಿದು. ಇಲ್ಲ ಅಂದ್ರೆ ಹಾಫ್ ಸೆಟ್ ಅದು ತಗೊಂತ ಇದ್ದೆ. ಹಾಂ ಹಾಂ ಹಾಂ, ಅದ್ರಲ್ಲಿ ಬರ್ತದೆ ಬ್ರಷ್. ಆಫ್ ಸೆಟ್ ಅದ್ರಲ್ಲಿ ಬ್ರಷ್ ಬರುತ್ತಲ್ಲ. ಓಕೆ, ಆಮೇಲೆ ಹಾಕಿಸ್ಬೇಕಾದ್ರೆ ಇದೆಲ್ಲ ಚೇಂಜ್ ಮಾಡಿಸ್ಬಿಟ್ರೆ ಒಳ್ಳೆಯದು ಒಂದೇ ಸತಿಗೆ. ಮತ್ತೆ ಮತ್ತೆ ಮಾಡಿಸ್ತೀನಿ ಅಂತಂದರೆ ತಲೆನೋವು ಜಾಸ್ತಿ. ಒಂದು ಸತಿ ಅದಕ್ಕೆ ಕೈ ಹಾಕ್ಬಿಟ್ರೆ ಆ ಕೆಲಸನ ನೀಟಾಗಿ ಮುಗಿಸ್ಬಿಡ್ಬೇಕು ಆ ಒಂದು ಐಟಮ್ದು. ಇವಾಗ ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇವಾಗ ಇದು ಬಿಚ್ಚಿ ಒಳಗಡೆ ಏನಿದೆ ಅದನ್ನು ರೆಡಿ ಮಾಡ್ತಾರೆ. ಇಲ್ಲೂ ಬೈನೆ ರೆಡಿ ಆಗೋದ್ರಿಂದ ಇದೊಂದು ಉಳೀತು. ಅದೇ ಶೋರೂಮಲ್ಲಿ ಹೋಯ್ತು ಅಂತಂದರೆ ಇಲ್ಲ, ನಲ್ಲಿ ಫುಲ್ ಸೆಟ್ ಆಗ್ಬಿಡೋದು. ಹಾಂ, ಫುಲ್ ಸೆಟ್ ಆಗ್ತಾರೆ. ಇದು 1300 ರೂಪಾಯಿ. ಹೌದು ಹೌದು ಹೌದು, 1300 ರೂಪಾಯಿ ಅಷ್ಟು ಇದನ್ನು ತಗೊತಾರೆ. ಇದು ಫುಲ್ ಸೆಟ್ಟೇ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ರೆಡಿ ಮಾಡಿ ಹಾಕ್ತೀನಿ ನೋಡಾಕ್ತೀನಿ ಅಂತ ಹೇಳಲ್ಲ. ಒಂದೊಂದು ಸತಿ ಸ್ಟಾರ್ಟ್ರ್ ಚೆನ್ನಾಗಿದ್ರು, ಇದು ಸ್ಟಾರ್ಟ್ರ್ ಮೋಟ್ರ್ ಚೆನ್ನಾಗಿದ್ರೆ ಹೋಗ್ಬಿಡೈತೆ ಫುಲ್ ಹಾಕ್ಸಿ ಅಂತ ಹೇಳ್ಬಿಡ್ತಾರೆ. ಫುಲ್ ಹೊಸದೇ ಹಾಕ್ಸ್ತಾರೆ. ಇದು ಹೊಸದಕ್ಕೆ ಎಷ್ಟಿದೆ ಅಣ್ಣ ಫುಲ್ ಸೆಟ್? ಇದು ಕಂಪನಿನಲ್ಲಿ ತಗೊಂಡ 3000. ಕಂಪ್ನಿನಲ್ಲಿ 3000. ಅದ್ರ ಮೇಲೆ ಟ್ಯಾಕ್ಸು GST ಅಂತ ಹಾಕ್ತಾರೆ. ಓಕೆ, ಹೊರಗಡೆ ಇಲ್ಲಿ ತಗೊಂಡ್ರೆ ಎಷ್ಟಿರುತ್ತೆ? ಒಂದು 2600 ರೂಪಾಯಿ ಫುಲ್ಲು ಸೆಟ್ಟು. ಇದು ಸೇರಿ. ಬಟ್ ಇದು ಏನು ಆಗಲ್ಲ, ನಾರ್ಮಲಾಗಿ ಇದು ಚೆನ್ನಾಗೇ ಇರುತ್ತೆ. ಯಾವಾಗ ಅಂದರೆ ಇದು ಪ್ರಾಬ್ಲಮ್ ಆಗೋದು ಅಂತಂದರೆ ಗಾಡಿ ಆಕ್ಸಿಡೆಂಟ್ ಆದಾಗ, ಹೊಡೆದಾಗ ಏನಣ್ಣ ಆ ಥರ ಟೈಮಲ್ಲಿ ಒಂದೊಂದು ಸತಿ ಏಟು ಬಿದ್ದಾಗ, ಜೋರು ಏಟು ಬಿದ್ದರೆ ಮಾತ್ರ. ಇಲ್ಲ ಅಂತಂದರೆ ನಾರ್ಮಲಾಗಿ ಇದು ಏನೂ ಆಗಲ್ಲ ಈ ಕೇಸು. ಸೊ ಮೇಯ್ನ್ ಐಟಮ್ಗಳು ಇವೇನೆ. ಇದು ಆರ್ಮಿಚರು, ಇದು ಮತ್ತು ಬ್ರಷು ಬುಷು ಅಂತ ಏನಿರ್ತವೆ ಅವುಗಳನ್ನೇ. ಇದೇನು ನಿಮ್ಗೇನು ಅಂತ ವೆಯ್ಟು ಅನ್ಸಲ್ಲ. ಇದು 100 ಗ್ರಾಮು ಇರಲ್ಲಪ್ಪ ನನ್ನ ಲೆಕ್ಕದಲ್ಲಿ. ಸೊ ಆಲ್ಮೋಸ್ಟ್ ಅದು ಫಿಟ್ಟಿಂಗ್ ಆಗಿದೆ. ಈಗ ಇದೊಂದು ಕುಂಡ್ರಿಸ್ಕೋಬೇಕು. ಕುಂಡ್ರಿಸ್ಕೊಂಡು ಫಿಟ್ ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಇದೊಂದು ರೆಡಿ ಮಾಡಬೇಕು. ಬೆಂಡೆಕ್ಸ್ನ ಬಿಚ್ಕೋತಾ ಇದ್ದಾರೆ. ಈಗ ಬೆಂಡೆಕ್ಸ್ನ ಬಿಚ್ಕೊಂಡು ಅದ್ರ ಒಳಗಡೆ ಅದೇನಿರುತ್ತೆ ಅದೆಲ್ಲ ನೀಟಾಗಿ ಕುಂಡ್ರಿಸ್ಬೇಕು ಒಳಗಡೆ. ಅಂದರೆ ರೆಡಿ ಮಾಡೋದು ಅದೇನಿರ್ತವೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಅಲ್ವಾ, ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ಲ, ಅದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹಾಂ, ಕ್ಲೀನಿಂಗ್ ಮಾಡಿ ಗ್ರೀಸಿಂಗ್ ಮಾಡಿ ಅದೇನೇ ಅಡ್ಜಸ್ಟ್ಮೆಂಟು. ಗ್ರೀಸಿಂಗ್ ಕ್ಲೀನಿಂಗ್ ಮಾಡೋದಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲ. ಮಾಡಿಬಿಟ್ರೆ ನೀಟಾಗಿ ಫ್ರೀಯಾಗಿ ಓಡುತ್ತೆ. ನೋಡಿರಿ, ಇದನ್ನು ಸುಮಾರು ಕಡೆ ರೆಡಿ ಮಾಡಲ್ಲ. ನೋಡಿ ಸ್ಪ್ರಿಂಗ್ ಕಟ್ ಆಗಿರೋದು. ನೋಡಿ ಸ್ಪ್ರಿಂಗ್ ಕಟ್ ಆಗೈತಿಲ್ಲಣ್ಣ. ನೋಡಿ ಇದು ಹೊರಗಡೆ ಮಾಡ್ತಾರೆ, ಇದು ಔಟ್ ಸೈಡಲ್ಲಿ ಮಾಡ್ತಾರೆ. ಕಂಪ್ನಿನಲ್ಲಿ ಮಾಡೋದೇ ಇಲ್ಲ ಅಣ್ಣ ಇದು. ಇಲ್ಲಿ ನೋಡಿ ಅದ್ರದ್ದು ಇದು ಐಟಮ್ ಕೂಡ ಸಿಗುತ್ತೆ ಇಲ್ಲಿ. ಅದರದ್ದು ಸ್ಪ್ರಿಂಗ್ ಐಟಮ್ ಇಲ್ಲಿ ಬೆಂಡೆಕ್ಸ್ದು. ಕಂಪ್ನಿನಲ್ಲಿ ಮಾಡಲ್ಲ, ಆದರೆ ಇಲ್ಲಿ ಹೊರಗಡೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಡ್ತಾರೆ. ಐಸ್ ಆಯ್ತಾ? ಅದನ್ನು ಆಲ್ಮೋಸ್ಟು ಫಿಟ್ಟಿಂಗ್ ರೆಡಿ, ಫಿಕ್ಸ್ ಆಯಿತು. ಸ್ಪ್ರಿಂಗ್ ಎಲ್ಲ ಹಾಕಿ ಅದು ಒಂದು ಸೈಡ್ ಮಾತ್ರ ತಿರುಗುತ್ತಲ್ಲ, ಅದು ಇನ್ನೊಂದು ಸೈಡ್ ಲಾಕ್ ಆಗುತ್ತೆ. ಅದು ಒಂದು ಸೈಡ್ ಲಾಕ್ ಹಾಕಬೇಕು, ಒಂದು ಸೈಡ್ ತಿರುಗಬೇಕು. ಸೊ ಇದರಲ್ಲಿ ಆರ್ಮಿಚರು ಏನು ಒಳಗಡೆ ಬ್ರಷ್ ಅಂತ ಬರ್ತವೆ ಅವೆಲ್ಲ ಫಿಟ್ಟಿಂಗ್ ಆಗಿದೆ. ಈಗ ಅದೊಂದು ಆಯಿತು ಅಂತಂದರೆ ರೆಡಿ ಆಯಿತು. ಇದ್ದಿದ್ದಂಗೆ ಖರ್ಚು ಬಂತು. ಸೊ ಈಗ ಫಿಟ್ಟಿಂಗ್ ಆಗೋಕ್ಕೆ ಹೋಗ್ತಿದೆ. ಸ್ವಲ್ಪ ಹೋಗಿ ಕುಂಡ್ರಿಸ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಪವರ್ ಸಪ್ಲೈ ಕೊಟ್ಟರೆ ಆಯ್ತು. ಫಿಟ್ಟಿಂಗ್ ಆಗಿದೆ. ಆಯಿಲ್ ಚೆನ್ನಾಗಿದೆ. ಆಯಿಲ್ ಚೇಂಜ್ ಮಾಡಿಸ್ತಾ ಇಲ್ಲ. ಇನ್ನೊಂದು ವಾರ 2 ವಾರ ಆದಮೇಲೆ ಚೇಂಜ್ ಮಾಡಿಸೋಣ. ಆಯಿತು. ಇದರದ್ದೇ ಪ್ರಾಬ್ಲಮ್ ಆಗಿದೆ. ಅದು ಬರುತ್ತೆ ನೋಡಿ ಬಿಲ್ಲು. ಇವಾಗ ಸೌಂಡ್ ಎಲ್ಲ ಫುಲ್ ಚೇಂಜ್ ಆಗೋಯ್ತು. ಮುಂಚೆ ಒಂಥರ ನಿಂತು ಸ್ಟಾರ್ಟ್ ಆಗೋದು, ಇವಾಗಿಲ್ಲ. ಟೋಟಲ್ ಚೇಂಜ್, ಸೌಂಡೇ ಚೇಂಜ್. ಅಷ್ಟೇ ಅಲ್ಲ ಅಣ್ಣ? ಇಲ್ಲೂ ಬೈ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ನೀಟಾಗಿ ಕ್ಲೀನಾಗಿ ಸ್ಟಾರ್ಟ್ ಆಗ್ತಿದೆ. ಈಗ ಇನ್ನೊಂದು ಸತಿ ಆಫ್ ಮಾಡಿ ಸ್ಟಾರ್ಟ್ ಮಾಡೋಣ. ಏನು ಮಾಡ್ಕೊಂಡೆ
ಇಲ್ಲಿ ಲೈಟ್ ಹೋದ್ಮೇಲೆ ಮಾಡಿದ್ರೆ ಒಳ್ಳೇದು. ಸ್ಟಾರ್ಟ್ ಆಯಿತು. ಸೊ ಹೊಸದಲ್ವಾ, ಸ್ವಲ್ಪ ಒಂದು 2 ದಿನ ಹೋದರೆ ಸ್ವಲ್ಪ ಇನ್ನೂ ಸ್ವಲ್ಪ ಸೌಂಡ್ ಎಲ್ಲ ಚೇಂಜ್ ಆಗುತ್ತೆ. ಇವಾಗಲೂ ಚೆನ್ನಾಗಿ ಸೌಂಡ್ ಬರ್ತಿದೆ. ಓಕೆ ಅಪ್ಪ, ಹೆಂಗೂ ಇವ್ರು ಇದ್ದಿದ್ದಕ್ಕೆ ನನಗೆ ಟೈಮ್ ಉಳೀತು. ಹೋಗಿ ಬರೋಣ ಅಣ್ಣ. ಇಲ್ಲ ಕೊಡಿ, ಇಲ್ಲಿ ಲಾಕ್ ಮಾಡಿಬಿಡ್ತೀನಿ. ಡೋರ್ ಲಾಕ್ ಮಾಡಿದ್ರಾ? ಹೊಡೀರಿ. ಹಾಂ, ಹಂಗೆ ಅದು ಆಕ್ಸಲೇಟರ್ ಕೊಟ್ಟರೆ ಸ್ಟಾರ್ಟ್ ಆಗಲ್ಲ ಒಂದೊಂದ್ಸತಿ. ಲೈಟ್ ಕೊಡಬೇಕು. ಬೇಡ, ಹೋಗ್ಲಿ. ಈಗ ಬಿಲ್ ಪೇಮೆಂಟ್ ಮಾಡೋಣ. ಬಿಲ್ ಪೇಮೆಂಟ್ ಮಾಡಿಬಿಟ್ರೆ ಅಪ್ಪ ಎಷ್ಟಾಯ್ತು ಹೇಳು. ಇಲ್ಲೂ ಬೈದು ಸೇರಿ ಅಷ್ಟೇನಾ? 1430. ಟೋಟಲ್ 1430 ರುಪೀಸ್ ಇದು ಅಮೌಂಟು, ಲೇಬರು ಸೇರಿ. ಓಕೆ ಅಲ್ಲ? ಇಲ್ಲೂ ಬೈ, ಥ್ಯಾಂಕ್ ಯು ಬೈ. ಬರೋಣ. ಥ್ಯಾಂಕ್ ಯು, ನಿಂತು ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇಲ್ಲಾಂದರೆ ಹಾಂ, ಥ್ಯಾಂಕ್ ಯು. ಓಕೆ ಬ್ರದರ್, ಬಾಯ್ಪ. ಸೊ ಗಾಡಿ ರೆಡಿ ಆಯಿತು. ಇವಾಗ ಸೀದಾ ಹೊರಡೋಣ. ಇವತ್ತೇನೇನೋ ಅಂದ್ಕೊಂಡಿದ್ದೆ, ಹಿಂಗೆ ಆಯ್ತಾ, ಗಾಡಿಗಳು ಹಳೇದು ಆಯ್ತಾ ಆಗ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. ಈ ಸ್ಟಾರ್ಟರ್ ಮೋಟ್ರ್ ಪ್ರಾಬ್ಲಮ್ ಬರಬೇಕಾದ್ರೆ ಏನಪ್ಪ ಸಿಂಟಮ್ಸ್ ಅಂತ ಅಂದರೆ, ನಿಮಗೆ ಅದು ಹಿಂದಕ್ಕೆ ಹೋಗಲ್ಲ ಆಯಿತಾ. ಸೊ ಏನದು ತಿರುಗಿಸ್ಬಿಟ್ಟು ಫ್ರೀ ವೀಲ್ನ ಏನು ತಿರುಗಿಸ್ಬಿಟ್ಟು ಮತ್ತೆ ವಾಪಸ್ ಹಿಂದಕ್ಕೆ ಬರಬೇಕು, ಬರಲ್ಲ. ಅದ್ರ ಜೊತೆಗೆ ರೊಟೇಷನ್ ಆಗ್ತಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ಟ್ ಮಾಡಿದಾಗ ಅದೇನಾಗುತ್ತೆ, ಕರ್ರ ಅಂದ್ಕೊಂಡು ಅದು ಕೂಡ ಜೊತೆಗೇನೆ ಫ್ರೀ ವೀಲ್ ಜೊತೆನೆ ತಿರುಗುತ್ತಲ್ಲ. ಸೊ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಬಂದಾಗ ಬೆಟರ್ ಏನಪ್ಪ ಅಂತಂದರೆ ಚೇಂಜ್ ಮಾಡಿಸ್ಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ಸರಿಯಾದ ಟೈಮಲ್ಲಿ, ಇಲ್ಲ ಡ್ಯೂಟಿನಲ್ಲಿ ಇರ್ತೀವಿ, ಇಲ್ಲ ಎಲ್ಲೋ ಹೋಗಿರ್ತೀವಿ, ಅಂಥ ಟೈಮಲ್ಲಿ ಕರೆಕ್ಟಾಗಿ ಕೈ ಕೊಡುತ್ತೆ. ಹೀಗಿರೋದ್ರಿಂದಾಗಿ ಸೊ ಬೆಟರ್ ಏನಪ್ಪ ಅಂತಂದರೆ ಆದಷ್ಟು ಬೇಗ ನೀವು ಅದನ್ನು ಚೇಂಜ್ ಮಾಡಿಸ್ಕೊಂಬಿಟ್ರೆ ಒಳ್ಳೆಯದು. ಸುಮಾರು ಏನಾದರೂ ಹೋಗಿ ಸ್ಟಕ್ ಆಗಿಬಿಟ್ಟು ಆ ಫ್ರೀ ವೀಲ್ ಬೇರೆ ತಿರುಗ್ತಾ ಇರುತ್ತೆ, ಅದರಲ್ಲಿ ಹೋಗಿ ಜಾಮ್ ಆಗಿಬಿಟ್ರೆ ಗಾಡಿ ಮೂವ್ ಆಗಲ್ಲ, ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಫುಲ್ಲು ನೀವೇ ಬಿಚ್ಕೊಂಡು ಫುಲ್ ಅಸೆಂಬ್ಲಿನೇ ಬಿಚ್ಚಿ ಮತ್ತೆ ಗಾಡಿನ ಮೆಕ್ಯಾನಿಕ್ವರೆಗೂ ತಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೆಂಗೋ ಬರಬೇಕಾಗುತ್ತೆ. ಸೊ ಬೆಟರ್ ಸೇಫ್ಟಿ ಪರ್ಪಸ್ಗೋಸ್ಕರ ನೀವು ಫಸ್ಟೇ ಅದು ಆ ಥರ ಏನಾದರೂ ಜೊತೆಗೆ ತಿರುಗ್ತಾ ಇದೆ, ಇಲ್ಲ ಲಾಂಗ್ ಸೆಲ್ಫ್ ತಗೊತಾ ಇದೆ ಅಂದಾಗ್ಲೇ ಅದನ್ನು ಹೋಗಿ ರೆಡಿ ಮಾಡಿಸ್ಕೊಂಬಿಟ್ರೆ ಬೆಟರು. ಅವಾಗ ಏನಂತಂದರೆ ಈ ಬೆಂಡೆಕ್ಸಲ್ಲಿ ಆ ಸ್ಪ್ರಿಂಗ್ ಏನಾದರೂ ಕಟ್ ಆಗಿದ್ರೆ ಹೊಸ ಸ್ಪ್ರಿಂಗನ್ನ ಒಂದು ರೀಪ್ಲೇಸ್ ಮಾಡ್ಕೊಬಿಟ್ರೆ ರೆಡಿ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಸೊ ಇದು ಬೆಂಡೆಕ್ಸ್ ಹೋಗೋಂಥ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಆರ್ಮಿಚರು, ಬುಷು, ರಬ್ಬರ್ ಅದು ಏನೇನೈತೆ ಅದೆಲ್ಲ ಹೋಗುತ್ತೆ. ಸೊ ನಾನು ಈಗ ಇದನ್ನು ನನ್ನ ಗಾಡಿಗೆ ನಾನು ಏನು ಸ್ಟಾರ್ಟರ್ ಮೋಟ್ರ್ ರೆಡಿ ಮಾಡಿಸಿದ್ದು ಔಟ್ಸೈಡ್ ಬೆಂಡೆಕ್ಸ್ ಚೇಂಜ್ ಮಾಡಿಲ್ಲ. ಬೆಂಡೆಕ್ಸ್ ಸ್ಪ್ರಿಂಗ್ ಏನಿತ್ತು ಅದನ್ನು ಮಾತ್ರ ಚೇಂಜ್ ಮಾಡಿಸಿದ್ದು. ಬರೀ ಆ ಸ್ಟಾರ್ಟರ್ ಮತ್ತು ಆರ್ಮಿಚರು ಮತ್ತು ಬುಷ್ ಏನಿದೆ ಅದನ್ನು ಹಾಕ್ಸಿದ್ದು ಹೊಸದು. ಅದಕ್ಕೆ ಆಲ್ಮೋಸ್ಟು ನೀವು ಟೋಟಲಾಗಿ ಹೇಳ್ಬಿಡ್ತೀನಿ, ಬೆಂಡೆಕ್ಸ್ನ ಒಂದು ಬಿಟ್ಟರೆ ಮೆಕ್ಯಾನಿಕ್ ಚಾರ್ಜಸ್ ಕೂಡ ಸೇರಿ 1430 ರೂಪಾಯಿ ಖರ್ಚಾಯಿತು ನನಗೆ. ಸೊ ಇದೇನೇ ನಾನು ಏನಾದರೂ ಕಂಪ್ನಿಗೆ ಹೋಗಿ ಮಾಡಿಸಿದ್ರೆ ಅವರು ಈ ಬೆಂಡೆಕ್ಸ್ದೆಲ್ಲ ಬಂದುಬಿಟ್ಟು ಅವ್ರು ಫ್ರೀ ಮಾಡ್ಕೊಂಡು ಅದನ್ನು ಏನು ಸ್ಪ್ರಿಂಗ್ ಬರುತ್ತಲ್ಲ ಆ ಸ್ಪ್ರಿಂಗ್ ಎಲ್ಲ ಚೇಂಜ್ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ಬೆಂಡೆಕ್ಸ್ ಹೋಗ್ಬಿಟ್ಟೈತೆ, ಟೈಟ್ ಆಗ್ಬಿಟ್ಟೈತೆ ನೋಡಿ, ಗೊತ್ತಿಲ್ದವ್ರಿಗೆಲ್ಲ ಇದೆಲ್ಲ ಹೇಳ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಅವ್ರು ರೆಡಿ ಮಾಡೋದಿಲ್ಲ ಆಯಿತಾ. ಯಾರು ಅದನ್ನು ಕಟಿಂಗ್ ಪ್ಲೇರಲ್ಲಿ ಬಿಚ್ಚಿ ಅದನ್ನು ಫಿಕ್ಸ್ ಮಾಡಿ ಮತ್ತೆ ಹಾಕಿ ಅದು ಲಾಕ್ ಮಾಡೋದೆಲ್ಲ ಆ ಕೆಲಸಗಳು ಅವ್ರು ಮಾಡಲ್ಲ. ಸೊ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಷ್ಟೆಲ್ಲ ತಲೆ ಕೆಡ್ಸ್ಕೊಳೋದಿಲ್ಲ ಈ ಕಂಪ್ನಿ ಶೋರೂಮ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ ಆಯಿತಾ. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಈ ಲೋಕಲ್ ಗ್ಯಾರೇಜಲ್ಲಿ ಹೋದರೆ ಅವ್ರು ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತಾರೆ. ಸೊ ನಾನು ಹೋಗೋದು ಇಲ್ಲೂ ಬೈ ಹತ್ರ. ಅವ್ರದ್ದು ನಾರ್ಮಲಾಗಿ ಅವ್ರ ಹತ್ರ ಯಾವಾಗ ಹೋದ್ರೂ ಅದು ಹೋಗಿ ಏನು ಹೋಗಿದೆಯಾ ಚೆನ್ನಾಗಿದೆಯಾ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ನೋಡಿ ಮಾಡಿ ಗಾಡಿನ ರೆಡಿ ಮಾಡಿಕೊಡ್ತಾರೆ. ಸೊ ಅದೊಂದು ಬೆನಿಫಿಟ್ಟು. ಸೊ ನನಗೆ ಬೆಂಡೆಕ್ಸಲ್ಲಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ, ಬರೀ ಆರ್ಮಿಚರ್ ಅಂತೂ ಪುಡಿ ಎದ್ದೋಗಿತ್ತು. ಅಂದರೆ ಹೋಗಿ ಹೊಡೆದೈತೆ, ಅದ್ರ ಜೊತೆಗೆ ಮತ್ತೆ ಇದು ಕ್ರ್ಯಾಂಕ್ ಆಗೈತಲ್ವ, ಅದು ಸ್ಟಕ್ ಆಗಿ ಕ್ರ್ಯಾಂಕ್ ಆಗಿ ಆರ್ಮಿಚರ್ ಏನು ಬರುತ್ತೆ ಒಳಗಡೆ ವೈರು ಪೈರು ಎಲ್ಲ ಸುಟ್ಟೋಗಿದೆ ಅಂತಂದರೆ ಪುಡಿ ಎದ್ದೋಗ್ಬಿಟ್ಟಿತ್ತು. ವಿಡಿಯೋದಲ್ಲಿ ನೀವು ನೋಡಿರ್ತೀರ ಯಾವ ಥರ ಪೌಡ್ರ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು. ಸೊ ಒಟ್ಟು 1400 ರೂಪಾಯಿ. ಇದೇ ಶೋರೂಮ್ಗೆ ಹೋಗಿದ್ದಿದ್ರೆ ಒಂದು ಏನಿಲ್ಲ ಅಂದರೆ ಒಂದು 2,500ರಿಂದ 2,700 2,800ವರೆಗೂ ಖರ್ಚು ಬರುತ್ತೆ. ನಾನು ಹಳೆ ಗಾಡಿಗೆ ಒಂದ್ಸತಿ ಚೇಂಜ್ ಮಾಡಿಸಿದೆ, ನಾನು ಅದು ಶೋರೂಮ್ ಕಡೆಯಿಂದ ಮಾಡಿಸಿದೆ. ಅದಕ್ಕೆ ಆಲ್ಮೋಸ್ಟು ಬೆಂಡೆಕ್ಸು ಮತ್ತು ಆರ್ಮಿಚರು, ಆಮೇಲೆ ಅವ್ರದ್ದು ಲೇಬರ್ ಮೇಲೆ ಟ್ಯಾಕ್ಸು, GST ಅದೇನೈತಿ ಎಲ್ಲನೂ ಆ್ಯಡ್ ಮಾಡ್ತಾರೆ. ಇದೆಲ್ಲ ಆ್ಯಡ್ ಮಾಡಿಬಿಟ್ರೆ ಆಲ್ಮೋಸ್ಟ್ 2,500ರಿಂದ 3,000 ರೂಪಾಯಿವರೆಗೂ ಖರ್ಚು ಬಂದ್ಬಿಡುತ್ತೆ. ಸೊ ಹಂಗೆ 3,000 ರೂಪಾಯಿ ನಾವು ಇದು ಮಾಡಿಸೋ ಬದಲು ಹೊಸದೇ ಹಾಕ್ಕೋಬೋದು. ಬಟ್ ಲೋಕಲ್ ಗ್ಯಾರೇಜ್ಗೂ ಹೇಳಿದ್ನಲ್ಲ, ಲೋಕಲ್ ಗ್ಯಾರೇಜ್ಗೂ ಕಂಪ್ನಿ ಗ್ಯಾರೇಜ್ಗೂ ವ್ಯತ್ಯಾಸ ಏನಪ್ಪ ಅಂದರೆ ಲೋಕಲ್ ಗ್ಯಾರೇಜಲ್ಲಿ ಸ್ವಲ್ಪ
ಅಡ್ಜಸ್ಟ್ಮೆಂಟ್ ಮಾಡಿ ಅವ್ರು ಸ್ವಲ್ಪ ನಿಂತು ಟೈಮ್ ತೊಗೊಂಡು ಕೆಲಸ ಮಾಡ್ತಾರೆ. ಇದರಲ್ಲಿ ಶೋರೂಮ್ ಗ್ಯಾರೇಜಲ್ಲಿ ಅಷ್ಟು ತಲೆ ಕೆಡ್ಸ್ಕೊಳೋದಿಲ್ಲ. ಹೆಂಗಾದ್ರೂ ಬಂದಿದ್ದಾನೆ ಏನೋ ಒಂದು ಮಾಡಿ ಕಳಿಸ್ಬಿಟ್ರು ಇವನ್ನ ಫಸ್ಟ್ ಇಲ್ಲಿಂದ ಓಡಿಸು ಅನ್ನೋ ಲೆಕ್ಕಾಚಾರದಲ್ಲಿ ಗಾಡಿಗಳನ್ನ ರೆಡಿ ಮಾಡೋದು. ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ನನ್ಗೆ ಒಟ್ಟು ಖರ್ಚು ಬಂದಿದ್ದು ಮೆಕ್ಯಾನಿಕ್ ಚಾರ್ಜಸ್ ಎಲ್ಲ ಸೇರಿ 1430 ರೂಪಾಯಿ. ಸೊ ರೀಸನಬಲ್ ಓಕೆ ಅಂತ ಹೇಳ್ಬೋದು. ನನ್ಗೆ ಆಲ್ಮೋಸ್ಟು ಶೋರೂಮ್ಗೂ ಈ ಹೊರಗಡೆ ಗ್ಯಾರೇಜ್ಗೂ ಲೆಕ್ಕ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನನಗೆ ಎಷ್ಟು ಒಂದು 1,200 ರೂಪಾಯಿ ಅಷ್ಟು ಉಳಿತು ಅಂತ ಹೇಳ್ಬೋದು. ಆಯ್ತಾ, ಮಿನಿಮಮ್ ಅಂದ್ರೆ 1,200 ರೂಪಾಯಿ ಉಳಿದಿದೆ ನನಗೆ. ಮತ್ತೆ ಇವಾಗ ಬರ್ತಿರೋಂಥ OBD2B ಗಾಡಿಗಳೇನಿದ್ದಾವೆ ಅವು ಬಫರ್ ಸ್ಟಾರ್ಟಿಂಗ್ ಇರೋದು. ಅದರಲ್ಲಿ ಸೆಲ್ಫ್ ಸ್ಟಾರ್ಟ್ ಬರೋದಿಲ್ಲ. ಸೊ ಮೋಸ್ಟ್ಲಿ ಒಳಗಡೆ ಅದು ಏನೋ ಇರ್ತವೆ, ಅದರದ್ದು ಕಾಯಿಲ್ ಪಾಯಿಲ್ ಏನೋ ಇರ್ತವೆ. ಸೊ ಮೋಸ್ಟ್ಲಿ ಅದರಿಂದ ಸ್ಟಾರ್ಟ್ ಆಗುತ್ತೆ. ಹೊಸ ಗಾಡಿಗಳದ್ದು ಇನ್ನೂ ಯಾವುದು ನನಗೆ ಆ ಥರ ಪ್ರಾಬ್ಲಮ್ದೇನು ಬರಲಿಲ್ಲ. ಇವಾಗ ಈ ಹಳೆ ಗಾಡಿಗಳೆಲ್ಲ ಇದ್ದಾವೆ OBD2 ಅಂತ ಏನಿದೆ, BS7 ಅಂತ ಯಾವುದೋ ಗಾಡಿ ಲಾಂಚ್ ಆಗಿಲ್ಲ, BS6 ಇರೋದು. ಅದರಲ್ಲಿ ಅಪ್ಗ್ರೇಡೆಡ್ ವರ್ಷನ್ನು ಬಜಾಜಲ್ಲಿ OBD2B ಅಂತ ಮಾಡಿದ್ದಾರೆ. ಅದು ಹೊಸ ಇಂಜಿನ್ ಜೊತೆಗೆ ಬರುತ್ತೆ, ಬಫರ್ ಸ್ಟಾರ್ಟಿಂಗು. ಇದು ನಮ್ದೇನಿದೆ ಇದು ಬಂದ್ಬಿಟ್ಟು ಹಳೆ ಇಂಜಿನೇ ಇರೋದು, ನಾರ್ಮಲ್ ಇಂಜಿನು. BS6 ಅಂತಾರೆ. ಇವಾಗ ಬರ್ತಿರೋ ಗಾಡಿಗಳು BS7 ಅಂತಾರೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಈ ಥರ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ಸ್ಟಾರ್ಟರ್ ಮೋಟರ್ ಬರುತ್ತೆ, ಅದ್ರಲ್ಲಿ ಬಂದ್ಬಿಟ್ಟು ಬಫಿಂಗ್ ಸ್ಟಾರ್ಟಿಂಗ್ ಆಗುತ್ತೆ. ಬಫಿಂಗ್ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂತಂದರೆ ಯಾವುದೇ ಥರ ಇದು ಸ್ಟಾರ್ಟರ್ ಮೋಟ್ರ್ ಇರೋದಿಲ್ಲ, ಅದು ಕಾಯಿಲಿಂದ ಏನೋ ಸ್ಟಾರ್ಟ್ ಆಗುತ್ತೆ. ಈ ಗಾಡಿಗಳು ಬಂದ್ಬಿಟ್ಟು ಸ್ಟಾರ್ಟರ್ ಮೋಟ್ರ್ ಇದೆ. ಸೊ ನಾರ್ಮಲ್ ಆಗಿ ಒಂದು 60,000, 70,000, 80,000 ಕಿಲೋಮೀಟ್ರ್ ಆಯ್ತಿದ್ದಂಗೆ ಈ ಪ್ರಾಬ್ಲಮ್ ಕೊಡ್ತಾವೆ. ಯಾಕಂದರೆ ನಾವು ಸಿಗ್ನಲಲ್ಲಿ ನಿಲ್ಲಿಸ್ತೀವಿ, ಕಸ್ಟಮರ್ ಮನೆ ಹತ್ರ ಹೋಯ್ತೀವಿ, ನಿಲ್ಲಿಸ್ತೀವಿ, ಅಲ್ಲೂ ಸ್ಟಾರ್ಟ್ ಹೊಡೆದಿರ್ತೀವಿ. ಕಸ್ಟಮರ್ ಎಷ್ಟೊತ್ತು ಬರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ವಲ್ಲ. ಕಸ್ಟಮರ್ ನಿಂತಿದ್ರೆ ಹೆಂಗೋ ನಾವು ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ಬೋದು. ಸೊ ಇದು ಬರುತ್ತೆ ಒಂದ್ಸತಿ ನಾವು ರೆಡಿ ಮಾಡಿಸ್ಕೊಂಡ್ರೆ ಮತ್ತೆ ಹೇಳ್ಬೋದು ಒಂದು 30,000, 40,000 ಕಿಲೋಮೀಟ್ರ್ಗೂ ಆರಾಮಾಗಿ ಓಡುತ್ತೆ. ಡಿಪೆಂಡ್ ನಾವು ಎಷ್ಟು ಸತಿ ಸೆಲ್ಫ್ ಹೊಡಿತೀವಿ, ಯಾವ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಸೊ ಈಗ ನನ್ನ ಗಾಡಿಗೆ ಏನಿದೆ, ನೀಟಾಗೆ ಆಯಿಲು ಅದರಲ್ಲಿ ಏನಿದೆ ಅದು ಗ್ರೀಸು ಒಳಗಡೆ ಸ್ಟಾರ್ಟರ್ ಬೆಂಡೆಕ್ಸಲ್ಲಿ ಬರುತ್ತಲ್ಲ ಅದೆಲ್ಲ ನೀಟಾಗಿ ಹಾಕಿ ಫಿಟ್ ಮಾಡಿ ಕೊಟ್ಟಿದ್ದಾರೆ ಇಲ್ಲೂ ಬೈ. ಸೊ ಹಂಗಾಗಿ ನಡೀತಾ ಇದೆ. ಸೊ ಇದ್ದಿದ್ದಂಗೆ ಟೆನ್ಷನ್ ಕೊಟ್ಬಿಡ್ದು. ಮತ್ತು ಈ ಗಾಡಿಗಳನ್ನ ತಳ್ಳೋದು ತುಂಬ ಕಷ್ಟ. ನಾನು ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ರ ಹತ್ರ ಕೇಳ್ಕೊಂಡೆ, ಬ್ರದರ್ ಒಂಚೂರು ಪುಷ್ ಮಾಡಿಕೊಡಿ ಅಂತ ಹೇಳಿದೆ. ಹಾಗಾಗಿ ಪುಷ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಸೀದಾ ಹೋಗಿದ್ದು ಗ್ಯಾರೇಜಿಗೆ. ಸೊ ಈ ಥರ ಮಾಡ್ಕೊಂಡು ಹೋದೆ, ಕಸ್ಟಮರ್ನ ಅರ್ಧ ದಾರಿಯಲ್ಲೇ ಇಳಿಸ್ಬೇಕಾಯಿತು. ಸೊ ನನ್ನ ಪುಣ್ಯಕ್ಕೇನಪ್ಪ ಅಂತಂದರೆ ಹತ್ರದಲ್ಲೇ ಇತ್ತು, ಒಂದು 5-6 ಕಿಲೋಮೀಟ್ರ್ ದೂರದಲ್ಲೇ ಇದ್ದಿದ್ದು ಗ್ಯಾರೇಜು. ಹಂಗಾಗಿ ಅದು ಭಾನುವಾರ ನಾರ್ಮಲಿ ಒಂದು 2:30-3 ಗಂಟೆಗೆಲ್ಲ ಹೋಗ್ಬಿಡ್ತಾರೆ ನಮ್ಮ ಇಲ್ಲೋ ಬೈ ಮೆಕ್ಯಾನಿಕ್ಕು. ಬಟ್ ನನ್ನ ಪುಣ್ಯಕ್ಕೆ ಇದ್ದರೂ ಹೋಗಿ ರೆಡಿ ಮಾಡಿಸ್ಕೊಂಬಂದೆ. ಆಲ್ಮೋಸ್ಟ್ 1 ಅವರಲ್ಲೆಲ್ಲ ಕೆಲಸ ಮುಗಿದಾಯಿತು. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.